ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೇನೆ. ಈ ಆದಿಕಾಂಡದಲ್ಲಿ ನಾವು ಒಂದೊಂದು ಅಧ್ಯಾಯ, ಒಂದೊಂದು ವಾಕ್ಯದ ಭಾಗವನ್ನ ನಾವು ಕಲಿತಾ ಇದ್ದೀವಿ. ಅನೇಕ ಆತ್ಮಿಕ ಪಾಠಗಳನ್ನ ದೇವರು ನಮ್ಗೆ ಕಲಿಸ್ತಾ ಇದ್ದಾರೆ. ಸೊ ಹೀಗಾಗಿ ಅದಕ್ಕೆ ವಿಧೇಯರಾಗೋಣ. ಇಂದು ನಾವು ಆದಿಕಾಂಡ 8ನೇ ಅಧ್ಯಾಯ 8ರಿಂದ 14ನೇ ವಚನವನ್ನ ನಾವು ಓದಿಕೊಳ್ಳೋಣ. ತಿರುಗಿ ನಾವೆಗೆ ಅದು ಬಂತು ಎಂಬುದಾಗಿ ನಾವು ನೋಡ್ತೀವಿ. ಯಾವ ಪ್ರಾಣಿ ಇದು ನೋಡ್ಕೊಳ್ಳೋಣ. ಹೀಗಿರಲಾಗಿ ನೀರು ಇಳಿಯಿತೋ ಇಲ್ಲವೋ ಎಂದು ತಿಳುಕೊಳ್ಳುವುದಕ್ಕೆ ನೋಹನು ಪಾರಿವಾಳವನ್ನು ಹೊರಕ್ಕೆ ಬಿಟ್ಟನು. ನೀರು ಭೂಮಿಯ ಮೇಲೆಲ್ಲ ಇರುವುದರಿಂದ ಪಾರಿವಾಳವು ಕಾಲಿಡುವುದಕ್ಕೆ ಸ್ಥಳವು ಎಲ್ಲಿಯೂ ಕಾಣದೆ ತಿರುಗಿ ನಾವೆಗೆ ಬಂತು. ನೋಹನು ಕೈ ಚಾಚಿ ಅದನ್ನು ಹಿಡಿದು ನಾವೆಯಲ್ಲಿ ತನ್ನ ಬಳಿಗೆ ತೆಗೆದುಕೊಂಡನು. ಅವನು ಇನ್ನೂ 7 ದಿವಸ ನಡೆದು ಪಾರಿವಾಳವನ್ನು ತಿರುಗಿ ಹೊರಕ್ಕೆ ಬಿಟ್ಟನು. ಸಂಜೆಯಲ್ಲಿ ಆ ಪಾರಿವಾಳು ಅವನ ಬಳಿಗೆ ತಿರುಗಿ ಬರಲು ಆಹಾ, ಅದರ ಬಾಯಲ್ಲಿ ಎಣ್ಣೆ ಮರದ ಹೊಸ ಚಿಗುರಿತ್ತು. ನೋಹನು ಅದನ್ನು ನೋಡಿ ನೀರು ಭೂಮಿಯ ಮೇಲಿಂದ ಹರಿದು ಇಳಿದು ಹೋಯಿತು ಎಂದು ತಿಳುಕೊಂಡನು. ಮತ್ತೆ 7 ದಿವಸವಾದ ಮೇಲೆ ಪಾರಿವಾಳವನ್ನು ಬಿಡಲು ಅದು ಅವನ ಬಳಿಗೆ ತಿರುಗಿ ಬರಲೇ ಇಲ್ಲ. 601ನೆಯ ವರ್ಷದ 1ನೇ ತಿಂಗಳಿನ 1ನೇ ದಿನದಲ್ಲಿ ಭೂಮಿಯ ಮೇಲಿದ್ದ ನೀರು ಇಳಿದಿತ್ತು. ನೋಹನು ನಾವೆಯ ಗವಸಣಿಗೆಯನ್ನು ತೆಗೆದು ನೋಡಲಾಗಿ ಆಹಾ, ಭೂಮಿಯು ಆರಿ ಹೋಗಿತ್ತು. 2ನೇ ತಿಂಗಳಿನ 27ನೇ ದಿನದಲ್ಲಿ ಭೂಮಿಯು ಒಣಗಿತ್ತು. ಇಲ್ಲಿ ಪಾರಿವಾಳದ ಕುರಿತು ನಾವು ನೋಡ್ತೀವಿ. ಈ ಭಾಗದಲ್ಲಿ ಬಹು ಪ್ರಾಮುಖ್ಯವಾದ ಕೆಲವು ವಿಷಯಗಳನ್ನ ನಾವು ನೋಡ್ತೀವಿ. ಹೊರಗಡೆ ಲೋಕದಲ್ಲಿ ಭೂಮಿ ಮೇಲೆ ನೀರು ಇಳಿತೋ ಇಲ್ವೋ ಅಂತ ಪರೀಕ್ಷೆ ಮಾಡಕ್ಕೆ ಈಗ 2ನೇದಾಗಿ ಪಾರಿವಾಳವನ್ನ ತಾನು ಮಾಡಿದಂತ ನಾವೇಲ್ ಮಾಡಿದಂತ ಕಿಟಕಿಯಿಂದ ಬಿಡ್ತಾನೆ. ಈ ಪಾರಿವಾಳ ಹೋಗಿ ವಾಪಸ್ ಬರ್ತಾ ಇತ್ತು. ಸೊ ಪಾರಿವಾಳಕ್ಕೆ ಎಲ್ಲಿಯೂ ಸ್ಥಳ ಸಿಗದೆ ಇರೋದ್ರಿಂದ ಅದು ವಾಪಸ್ ನಾವೆಗೆ ಬಂತು. ಇದರಿಂದ ನಾವು ಕಲಿಯುವಂತ ಪಾಠ ಏನು? ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವಮಾನದಲ್ಲಿ ಈ ಲೋಕದಲ್ಲಿ ಎಲ್ಲಿ ವಿಶ್ರಾಂತಿ ಸಿಗಲ್ಲ. ಯೇಸುವನ್ನ ಬಿಟ್ರೆ, 2ನೇದಾಗಿ ಆತನ ಸನ್ನಿಧಾನ ಬಿಟ್ರೆ, ಆತನ ಸಭೆ ಬಿಟ್ರೆ, ಪ್ರತಿದಿನ ನೀ ಬೈಬಲ್ ಓದಿ ಪ್ರಾರ್ಥನೆ ಮಾಡಿ ದೇವರೊಂದಿಗೆ ಮಾತನಾಡದೆ ಹೋದ್ರೆ ನಿನಗೆ ಸಮಾಧಾನ ಇಲ್ಲ. ಸಭೆಗೆ ನೀ ಬರದೆ ಹೋದ್ರೆ ಸಮಾಧಾನ ಇಲ್ಲ ಅನ್ನೋದು ಈ ವಾಕ್ಯದಿಂದ ನಾನು ನೀನು ಕಲಿಬಹುದು. ಮತ್ತೆ 2ನೇದಾಗಿ ಈಗ ಪಾರಿವಾಳ ವಾಪಸ್ ಬಂದಾಗ ನೋಹ ಏನ್ ಮಾಡ್ತಾನೆ? ಕೈ ಚಾಚಿ ಅದನ್ನ ಹಿಡಿದು ತಂದುಕೊಳ್ತಾನೆ. ಅದರ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ, ಯಾವಾಗೆಲ್ಲ ನಾವು ದೇವ್ರ ಸನ್ನಿಧಾನಕ್ಕೆ ಬರ್ತೀವೋ ಆಗ ತಂದೆಯಾದ ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ನಮ್ಮನ್ನು ಅಪ್ಪಿಕೊಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ನೀವು ಬೈಬಲ್ ಓದುವಾಗ, ಪ್ರಾರ್ಥನೆ ಮಾಡುವಾಗ, ನೀವು ದೇವರೊಂದಿಗೆ ಆನಂದ ಪಡುವಾಗ ದೇವರು ನಿಮ್ಮನ್ನು ಯಾವಾಗಲೂ ಕೈಯಲ್ಲಿ ಹಿಡಿದುಕೊಂಡವರಾಗಿರ್ತಾರೆ. ಮತ್ತೆ ಇಲ್ಲಿ 7 ದಿವಸ ಆದ್ಮೇಲೆ ಇವನೇನ್ ಮಾಡ್ತಾನೆ? ಪಾರಿವಾಳವನ್ನ ತಿರುಗಿ ಆಚೆ ಬಿಡ್ತಾನೆ. ಆಹಾ, ಅದೇನ್ ಮಾಡ್ತದೆ? ಹೊರಗಡೆ ಹೋಗಿ ಎಣ್ಣೆ ಮರದ ಚಿಗುರನ್ನ ತಂದು ಕೊಡ್ತದೆ. ಇದರ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ, ಪಾರಿವಾಳ ನಮ್ಮನ್ನ ಸೂಚಿಸ್ತದೆ. ಪಾರಿವಾಳ ಪವಿತ್ರಾತ್ಮನ ಸೂಚಿಸ್ತದೆ. ದೇವ ಮಕ್ಕಳಾದ ನಾವು ಈ ಲೋಕದಲ್ಲಿ ಆತ್ಮಗಳನ್ನ ದೇವರ ಬಳಿಗೆ ನಾವು ತರೋರಾಗಿರ್ಬೇಕು. ನಾವು ಸಭೆಯಿಂದ, ನಮ್ಮ ದೇವರ ಸನ್ನಿಧಾನದಿಂದ ಆಚೆ ಹೋಗಿ ನಾವು ಬರಬೇಕಾದ್ರೆ ದೇವರ ಹತ್ರ ನಾವು ಆತ್ಮಗಳನ್ನು ತರುವಾಗ ದೇವರಿಗೆ ತುಂಬಾ ಸಂತೋಷವಾಗುತ್ತೆ. ಮತ್ತೆ ಇನ್ನೊಂದು ನಾವಿಲ್ಲಿ ನೋಡುವಾಗ, ಈ ಭೂಮಿಯ ಮೇಲೆ ನೀರು ಹರಿದು ಇಳಿದು ಹೋಯ್ತೋ ಏನೋ ಅಂತ ಗೊತ್ತಾಗಕ್ಕೆ ತಿರುಗಿ ಪಾರಿವಾಳವನ್ನು ಕಳಿಸಿದಾಗ ಪಾರಿವಾಳ ಬರಲೇ ಇಲ್ಲ. ಇದರ ಅರ್ಥ ಏನಂದ್ರೆ, ದೇವರ ಮಕ್ಕಳಾದ ನಾವು ಒಂದಲ್ಲ ಒಂದು ದಿನ ಪರಲೋಕಕ್ಕೆ ನಾವು ಏರಿ ಹೋಗಿ ತಿರುಗಿ ನಾವು ಭೂಲೋಕದ ಒಂದು ಆಸೆಗಳಲ್ಲಿ ನಾವು ಇರೋದಿಲ್ಲ ಎಂಬುದಾಗಿ ಅರ್ಥ ಕೊಡುತ್ತೆ. ನಾವು ಪರಲೋಕದವರು ಪ್ರಿಯರೇ, ಪರಲೋಕ ಸಂಸ್ಥಾನದವರು. ಹಳೆಯ ಈ ಲೋಕದ ಎಲ್ಲಾ ರೀತಿಯ ಪಾಪ ಕೃತ್ಯಗಳಿಂದ ಬಿಡುಗಡೆ ಆದಂತ ದೇವ ಮಕ್ಕಳಾಗಿ ನಾವಿರ್ತೀವಿ ಅನ್ನೋದು ಇದರ ಅರ್ಥವಾಗಿರ್ತದೆ. ಸರಿ,
ಪಾರಿವಾಳ ತಿರುಗಿ ಬಂದಿತ್ತು ಅನ್ನೋದಕ್ಕೆ ಅದರ ಅರ್ಥ ಅದಕ್ಕೆ ಲೋಕ ಇಷ್ಟ ಇರಲಿಲ್ಲ. ಎರಡನೇದಾಗಿ ದೇವ ಮಕ್ಕಳು ಸಹ ದೇವ ಮಕ್ಕಳೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಿರ್ಬೇಕು. ಲೋಕ ನಮಗೆ ಆಧರಣೆ ಆಗಿರಬಾರ್ದು. ಪವಿತ್ರಾತ್ಮನ ಆಡಳಿತಕ್ಕೆ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡ್ಬೇಕು. ಇವತ್ತು ಒಂದು ವೇಳೆ ಎಷ್ಟೋ ಜನ ಅನ್ಯರ ಜೊತೆಗೆ ಬಹಳ ಹಿಂಜೋಡಾಗಿರೋದ್ರಿಂದ ಅವರ ಜೀವಮಾನದಲ್ಲಿ ದೇವರೆಲ್ಲ ಆನಂದ ಪಡಕ್ಕಾಗ್ತಾ ಇಲ್ಲ. ಪ್ರಿಯ ದೇವರ ಮಕ್ಕಳೇ, ಅನ್ಯರ ಹತ್ರ ಮಾತಾಡಬಾರ್ದು ಅಂತಲ್ಲ, ಆದರೆ ಅವರೊಂದಿಗೆ ಹಿಂಜೋಡಾಗಿರಬಾರ್ದು. ನಮ್ಮ ಸಮಯ ಹೆಚ್ಚು ದೇವರೊಂದಿಗೆ ಇರಬೇಕು. ಆ ರೀತಿ ಇದ್ರೆ ಖಂಡಿತವಾಗಿ ನಮಗೆ ಅಭಿಷೇಕ ಇರುವಂತದ್ದಾಗಿದೆ. ಆ ರೀತಿಯ ಕರ್ತನು ನಿಮ್ಮೆಲ್ಲರನ್ನ ಅಭಿಷೇಕದ ತುಂಬಿ ನಡೆಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆ ದೇವರೇ, ನಿಮ್ಮ ಸ್ತೋತ್ರ. ಈ ದಿನ ಈ ಸಂದೇಶವನ್ನ ಕೇಳಿಕೊಂಡಂತ ಎಲ್ಲ ಮಕ್ಕಳು ಪಾರಿವಾಳ ರೂಪದಲ್ಲಿರ್ಬೇಕಪ್ಪ. ಲೋಕ ಇಷ್ಟ ಇರಬಾರ್ದು, ಲೋಕದಲ್ಲಿರುವಂಥವುಗಳು ಇಷ್ಟ ಇರಬಾರ್ದು. ಲೋಕದಲ್ಲಿರುವಂಥ ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಬ್ಬ ನಮಗ್ ಬೇಡಪ್ಪ. ಅದಕ್ಕೆ ಬದಲಾಗಿ ಪರಲೋಕ, ದೇವ ಸನ್ನಿಧಾನ, ದೇವರೊಂದಿಗೆ ಇರುವುದೇ ನಮ್ಮ ಸಂತೋಷವಾಗಿರುವಾಗ ನೀವು ಇರಬೇಕು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೆನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೆನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಗೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಪೀಡಾರದಲ್ಲಿ ನಿತ್ಯವಾಗಿ ಇರುವೆ. ಶೀಲು
ನಂಬಿಕೆಗಾದರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥಗೈದನು. ಎನ್ ಪಾಪ ತೋಳೆದ ಈರುಳ ದಿನಕ್ಕೆ